ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 10ನೇ ತರಗತಿಯ ಗಣಿತದಲ್ಲಿ ಸೇತುಬಂಧ ಸಾಫಲ್ಯ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ. ಮೊದಲಿಗೆ ಪ್ರಶ್ನೆ 1, 10,921 ಇದನ್ನು ಸಂಖ್ಯೆಯಲ್ಲಿ ಬರೆಯಿರಿ ಅಂತ ಇದೆ. ನೀವೇನು ಬರೀಬೇಕು? 10921 ಅಂದರೆ 10,921 ಅಂತ ಹೇಳಿ ಪದಗಳ ರೂಪದಲ್ಲಿ ನೀವು ಬರೀಬೇಕಾಗತ್ತೆ. ನೆಕ್ಸ್ಟು ಪ್ರಶ್ನೆ 2 ನೋಡಿ. 2,345 ಇಂಟು 23ರ ಗುಣಲಬ್ಧ. ಈ ಎರಡು ಸಂಖ್ಯೆಗಳನ್ನ ನೀವು ಗುಣಾಕಾರ ಮಾಡಿ ಬಂದಂಥ ಉತ್ತರವನ್ನು ಬರೀಬೇಕಾಗತ್ತೆ ಮಕ್ಕಳ. ನೋಡಿ, 3 5 15 ದಶಕ 1, 3 4 12 ದಶಕ 1 ಸೇರಿ 13. ಆ ರೀತಿಯಾಗಿ ಗುಣಲಬ್ಧವನ್ನು ಮಾಡಿದರೆ ನಿಮಗೆ ಒಟ್ಟು ಮೊತ್ತ 53,935 ಬರುತ್ತೆ ಮಕ್ಕಳ. ಅದನ್ನು ಸರಿಯಾಗಿ ಕ್ರಮವಾಗಿ ನೀವು ಬರೀಬೇಕಾಗತ್ತೆ. ಪ್ರಶ್ನೆ 3 ನೋಡಿ. 2 ಸಂಖ್ಯೆಗಳ ಮೊತ್ತ 8, ಅವುಗಳ ವ್ಯತ್ಯಾಸ 4, ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಯಾವ ರೀತಿ ಕಂಡುಹಿಡಿಬೇಕು ಮಕ್ಕಳ ಇದನ್ನು? ನೋಡಿ ಮಕ್ಕಳ, ಇಲ್ಲಿ x + y = 8, x - y = 4. ಓಕೆ, 2 xಗಳನ್ನ ಸೇರಿ 2x = 12 ಬರುತ್ತೆ. ಇಲ್ಲಿ x = 6 ಹಾಗೂ y = 2. ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಿಮಗೀಗ. ನೆಕ್ಸ್ಟು ಪ್ರಶ್ನೆ 4. ಒಂದು ಸಂಖ್ಯೆ ಮತ್ತು ಆ ಸಂಖ್ಯೆಯ ವರ್ಗಗಳ ಮೊತ್ತ 180. ಈ ಹೇಳಿಕೆಗೆ ಒಂದು ಸಮೀಕರಣವನ್ನು ಬರೆಯಿರಿ. ಉತ್ತರ ಏನಾಗಿರ್ಬೋದು ಮಕ್ಕಳ? x + x² = 180. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ನೋಡಿ. x + x² = 180. ಪ್ರಶ್ನೆ 5 ನೋಡಿ ಮಕ್ಕಳ. px = x² + 3x³ + 5x⁴ ಈ ಬಹುಪದೋಕ್ತಿಯ ಮಹತ್ತಮ ಘಾತ ಎಷ್ಟು ಅಂತ ಹೇಳಿದ್ರೆ 4. ಓಕೆನಾ? ಪ್ರಶ್ನೆ 6. 4, 5 ಯಾವ ಚತುರ್ಥಕದಲ್ಲಿ ಕಂಡುಬರುತ್ತದೆ? ಉತ್ತರ 1ನೇ ಚತುರ್ಥಕದಲ್ಲಿ ಕಂಡುಬರುತ್ತದೆ. ಪ್ರಶ್ನೆ 7. ಕೋ ಬಾ ಕೋ ಸಿದ್ಧಾಂತವನ್ನು ಬರೆಯಿರಿ. ಉತ್ತರವನ್ನು ನೋಡಿ. ಒಂದು ತ್ರಿಭುಜದ 2 ಕೋನಗಳು ಮತ್ತು ಒಂದು ಬಾಹು ಇನ್ನೊಂದು ತ್ರಿಭುಜದ 2 ಕೋನಗಳು ಮತ್ತು ಒಂದು ಬಾಹುಗೆ ಸಮನಾದರೆ ಅದನ್ನು ಕೋ ಬಾ ಕೋ ಎನ್ನುವರು. ಪ್ರಶ್ನೆ 8. ಒಂದು ಗೋಳದ ತ್ರಿಜ್ಯ 7 ಸೆಂಟಿಮೀಟರ್ ಆದರೆ ಅದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಉತ್ತರ 4 × 22 / 7 × 7 × 7 616 ಚದರ ಮೀಟರ್. ನೆಕ್ಸ್ಟು ಪ್ರಶ್ನೆ 9. ಗೋಳದ ಘನಫಲ ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. ಉತ್ತರವನ್ನು ನೋಡಿ. ಗೋಳದ ಘನಫಲ ಕಂಡುಹಿಡಿಯುವಂತಹ ಸೂತ್ರ = 4/3 πr³. ಓಕೆ. ಪ್ರಶ್ನೆ 10. 2 3 4 2 6 2 8 2 6 5 ಈ ದತ್ತಾಂಶದ ಬಹುಲಕ ಕಂಡುಹಿಡಿಯಿರಿ. ಈ ದತ್ತಾಂಶದ ಬಹುಲಕ 2. ಮಕ್ಕಳ, ಇಲ್ಲಿಗೆ 10ನೇ ತರಗತಿಯ ಗಣಿತದಲ್ಲಿ ಸೇತುಬಂಧ ಸಾಫಲ್ಯ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.